ನಿನ್ನ ಹೆಮ್ಮೆ ನಿನ್ನನ್ನು ಪಾಪದಲ್ಲಿ ಬೀಳಿಸದೆ ಸಭೆ ಎಚ್ಚರವಾಗಿರೋ. ನಿನ್ನ ಹೆಮ್ಮೆ ನಿನ್ನನ್ನು ಪಾಪದಲ್ಲಿ ಬೀಳಿಸುವಂತದ್ದಾಗಿದೆ. ಹೆಮ್ಮೆ ಪಡಬೇಕಾದ್ರೆ ಅದಕ್ಕೆ ಹೆಮ್ಮೆ ಏನಮ್ಮ? ಬಹಳ ಜನ ಹೇಳ್ತಾರೆ, ಓ ನಾನ್ ಮನೆ ಕಟ್ಟಿದೆ, ನಾನು ಅದನ್ನ ಮಾಡಿದೆ, ಎದ್ರ ಬಗ್ಗೆ ನಿನ್ಗೆ ಹೆಮ್ಮೆ? ದೇವರು ನಿನಗೆ ಬಲ ಕೊಡದಿದ್ರೆ ನಿನ್ ಮನೆ ಕಟ್ತಿದ್ಯಾ? ದೇವರು ನಿನ್ಗೆ ಬಲ ಕೊಡದಿದ್ರೆ ಸಭೆ ಕಟ್ತಿದ್ಯಾ? ದೇವರು ನಿನ್ಗೆ ಬಲ ಕೊಡದಿದ್ರೆ ನಿನ್ನ ಕುಟುಂಬ ಕಟ್ಕೊಂತಿದ್ಯಾ? ದೇವರು ನಿನ್ಗೆ ಮದುವೆ ಮಾಡಿ ನಿನ್ನ ಮಕ್ಕಳಿದ್ದಿದ್ರಾ? ಏನು ನಿಮಿತ್ತವಾಗಿ ನಿಮ್ಗೆ ಹೆಮ್ಮೆ? ದೇವರಿಗೆ ಜ್ಞಾನ ಕೊಡದೆ ವಿದ್ಯಾಭ್ಯಾಸ ಮಾಡ್ತಿದ್ಯಾ? ದೇವರು ನಿನಗೆ ಅಂದ ಚಂದ ಕೊಟ್ಟಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಚೆನ್ನಾಗಿ ಬದುಕ್ತಿದ್ಯಾ? ಎದುರ ನಿಮಿತ್ತವಾಗಿ ನಿನ್ನ ಹೆಮ್ಮೆ. ಹೆಮ್ಮೆಯಿಂದ ಕೆಳಗೆ ಬಾ. ನೀನ್ ಹೆಮ್ಮೆ ಪಡೋದ್ರಿಂದ ನರಕಕ್ಕೆ ಹೋಗ್ತಿ ಹೊರತಾಗಿ ಪರಲೋಕ ರಾಜ್ಯ ನಿನಗೆ ಸಿಗೋದಿಲ್ಲ. ಯಾಕಂದ್ರೆ ಹೆಮ್ಮೆ ಸೈತಾನನ ಕಾರ್ಯವಾಗಿದೆ. ಇವತ್ತು ದೇವರೇನ್ ಹೇಳ್ತಾನೆ ಗೊತ್ತಾ? ಸಭೆ, ನಿನ್ನಲ್ಲಿರುವಂತ ಹೆಮ್ಮೆ ಹಂಗಿಂಗ್ ಹೋಗುವಂತದ್ದಲ್ಲ. ಹೆಮ್ಮೆ